ನರಸಿಂಹಗುಡಿ. ವಿಜಯನಗರ ಶಿಲ್ಪಶೈಲಿಯ ವಿಶೇಷತೆ ಇರುವುದೇ ಒರಟು ಕಲ್ಲಿನಲ್ಲಿ ಅತಿ ದೊಡ್ಡ ಗಾತ್ರದ ಶಿಲ್ಪಗಳನ್ನು ಕೆತ್ತುವುದು, ನಿರ್ಮಿಸುವುದು ಮತ್ತು ಅದರಲ್ಲಿಯೇ ಭಾವವನ್ನು ಅಭಿವ್ಯಕ್ತಿಸುವುದು. ಈ ಶೈಲಿಯ ಉತ್ತುಂಗ ಮಟ್ಟವನ್ನು ಇಲ್ಲಿನ ಲಕ್ಷ್ಮೀ ನರಸಿಂಹ ಮೂರ್ತಿಯಲ್ಲೂ ಕಾಣಬಹುದು. ಕೃಷ್ಣದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಕ್ರಿಸ್ತಶಕ 1528ರಲ್ಲಿ ಕೃಷ್ಣ ಭಟ್ಟನು ಇದನ್ನು ನಿರ್ಮಿಸಿದನು ಎಂದು ಶಾಸನ ತಿಳಿಸುತ್ತದೆ. 6.70 ಮೀಟರ್ ಎತ್ತರದ ಶಿಲ್ಪವನ್ನು ಏಕಶಿಲೆಯಿಂದ ನಿರ್ಮಿಸಲಾಗಿದೆ. ಸುರುಳಿಯಾಗಿರುವ ಆದಿಶೇಷನ ಮೇಲೆ ಮಕರ ತೋರಣಗಳ ನಡುವೆ ಲಕ್ಷ್ಮೀ ನರಸಿಂಹನು ಕುಳಿತಿರುವಂತೆ ರಚಿಸಲಾಗಿದೆ. ಆದಿಶೇಷನ ಹೆಡೆಯು ಲಕ್ಷ್ಮೀ ನರಸಿಂಹನ ತಲೆಗೆ ನೆರಳು ನೀಡಿದೆ. ಲಕ್ಷ್ಮೀ ನರಸಿಂಹನ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಇರುವಾಗಲೇ ಪಕ್ಕದಲ್ಲಿ ಇನ್ನೊಂದು ಸಾಧಾರಣ ಮಂಟಪ ಕಣ್ಣಿಗೆ ಬೀಳುತ್ತದೆ. ಅದರೆದುರು ಹೋಗಿ ಒಳ ನೋಡಿದರೆ ಸಾಕು, ಬೃಹತ್ತಾದ ಶಿವಲಿಂಗ ಗೋಚರಿಸುತ್ತದೆ. 3 ಮೀಟರ್ ಎತ್ತರದ ಶಿವಲಿಂಗ. ಇದು ಏಕಶಿಲಾ ಶಿವಲಿಂಗ. ಸದಾಕಾಲ ಸುಮಾರು 3 ಅಡಿ ನೀರು ಆವೃತವಾಗಿರುತ್ತದೆ.